ಜನ ನಮ್ಮ ಹುಡ್ಕೊಂಬರ್ತಾರೆ. ಯಾಕಂದ್ರೆ ಟೇಸ್ಟು, ಹೈಜೆನಿಕ್ಕು ಮತ್ತು ಕ್ಲೀನಿಂಗು ಅದು ಮೋಸ್ಟ್ ಇಂಪಾರ್ಟೆಂಟ್. ನಮ್ಮ ದುಡ್ಡೆಲ್ಲ ಇಂಪಾರ್ಟೆಂಟು. ಮನೆಗಳಲ್ಲಿ ಯಾವ ಥರ ಮಾಡ್ತಾರೆ ಸೇಮ್ ಅದೇ ಥರ ಮಾಡಬೇಕು. ಇವತ್ತೇನು ಅದನ್ನು ಪೂಜೆ ಮಾಡ್ತಾ ಇದ್ದಾರೆ. ಆಲ್ ದ ಬೆಸ್ಟ್ ಫಾರ್ ಹಿಮ್ ಆ್ಯಂಡ್ ಒಳ್ಳೇದಾಗಲಿ ಅಂತ ನಾವು ಬಯಸ್ತೀವಿ. ಇಂಥವು ಇನ್ನೊಂದು 10 ಬ್ರಾಂಚ್ ಓಪನ್ ಮಾಡಿ ಅವ್ರ ಬಿಸ್ನೆಸ್ಸಲ್ಲಿ ಡೆವಲಪ್ ಆಗಲಿ. ಆಲ್ ದ ಬೆಸ್ಟ್. ದೊಣ್ಣೆ ಬಿರಿಯಾನಿ ಮನೆ. ನಮಸ್ತೆ ಎಲ್ಲರಿಗೂ. ನಮ್ಮ ಆತ್ಮೀಯರು, ನಮ್ಮ ಸಹಪಾಠಿಗಳು, ನಮ್ಮ ಪ್ರಕಾಶ್ ಅವರು ಇವತ್ತೇನು DBM ದೊಣ್ಣೆ ಬಿರಿಯಾನಿ ಮನೆ ನಮ್ಮ ಈ ಹಳ್ಳಿಗಳ ಕಡೆ ಏನು ಮನೆಗಳಲ್ಲಿ ಯಾವ ಥರ ಮಾಡ್ತಾರೆ ಸೇಮ್ ಅದೇ ಥರ ಮಾಡಬೇಕು, ಹೋಟ್ಲು ಒಂದು ಸ್ಥಾಪನೆ ಮಾಡಬೇಕಂತ ನಾವು ಎಲ್ಲ ಡಿಸ್ಕಸ್ ಮಾಡಿ ಇವತ್ತೇನು ಅದನ್ನು ಪೂಜೆ ಮಾಡ್ತಾ ಇದ್ದಾರೆ. ನಮ್ಮ ಆತ್ಮೀಯರು, ನಮಗೆ ಕ್ಲಾಸ್ ಲೀಡ್ರು ನಮ್ಮ ಪ್ರಕಾಶ್ ಅವರು. ಏನೇ ಒಂದಾಗಲಿ ಯಾವುದೇ ಒಂದಾಗಲಿ ಶಿಸ್ತುಬದ್ಧವಾಗಿ ಆವತ್ತಿಂದನೂ ನಮ್ಮನ್ನು ತಿದ್ದಿ ಜೊತೆಯಲ್ಲಿ ಹಾಕ್ಕೊಂಡು, ಈಗ ನಾನು ಗ್ರಾಮ ಪಂಚಾಯತಿ ಸದಸ್ಯನು ಉಪಾಧ್ಯಕ್ಷನಾಗಿ ಬಂದೆಲ್ಲ ವಿಶ್ ಮಾಡಿ ಹಿಂಗೆಲ್ಲ ಹಿಂಗೆ ನಡ್ಕೋ ಅಂಥೇಳಿ ಹೆಂಗೆ ನಮ್ಮನ್ನು ತಿದ್ದಿ ಬೆಳೆಸಿದ್ದಾರೆ. ಅದೇ ಥರ ಇವತ್ತು ಅವರೊಂದು ಕಾರ್ಯಕ್ಕೆ ಕೈ ಹಾಕಿದ್ದಾರೆ. ದೇವರು ಅವ್ರಿಗೆ ಈ ಏನು ಈ ಹೊಸ ಉದ್ಯಮನೇ ಒಂಥರ ಇದು ಇನ್ನೂ ಹೆಚ್ಚಾಗಿ ಬೆಳೆದು ಇನ್ನೂ 10 ಸೆಂಟ್ರ್ಗಳು ತೆರೆದು ಅಷ್ಟು ಶಕ್ತಿ ನಮ್ಮ ಪ್ರಕಾಶ್ ಅವ್ರಿಗೆ ಕೊಡಲಿ ಅಂತ ನಾನು ಕೇಳ್ಕೊತೀನಿ. ಪ್ರೀಮಿಯಂ ಲಿಮಿಟ್ಸಲ್ಲಿ ಇದ್ದೀವಿ. ತುಂಬ ದೊಣ್ಣೆ ಬಿರಿಯಾನಿ ಹೊಸದಾಗಿ ಓಪನ್ ಆಗಿದೆ. ಸೊ ಆಲ್ ದ ಬೆಸ್ಟ್ ಫಾರ್ ಹಿಮ್ ಆ್ಯಂಡ್ ಒಳ್ಳೇದಾಗಲಿ ಅಂತ ನಾವು ಬಯಸ್ತೀವಿ. ಸರ್, ತಾವು ಭಾಳಷ್ಟು ಟೇಸ್ಟ್ ಮಾಡಿದ್ದೀರಾ? ತುಂಬ ಚೆನ್ನಾಗಿ ಬಂದಿದೆ. ಸೊ ನಮ್ಮ ಊರವರೇ ನಾವು ಎಲ್ಲ ಅವ್ರಿಗೆ ಸಹಕಾರ ಮಾಡ್ತಾ ಇದ್ದೀವಿ. ಒಳ್ಳೇದಾಗಲಿ ಅಂತ ನಾವು ಬಯಸ್ತಾ ಇದ್ದೀವಿ. ಇಲ್ಲಿ DBM ಓಪನ್ ಆಗಿದೆ. ಅವ್ರದ್ದೇ ಸ್ವಂತ ಜಾಗದಲ್ಲಿ ಏನೋ ಮಾಡ್ತೀನಿ ಅಂತಂದಾಗ ನಮಗೂ ಸಂತೋಷ ಆಯಿತು. ನಾವಿಲ್ಲೆಲ್ಲ ಈಗ ನಮ್ಮ ಸ್ನೇಹಿತರು ಹೇಳ್ತಾ ಇದ್ರು ಇಷ್ಟೊತ್ತು ಏನಾದರೂ ಒಳ್ಳೆ ಊಟ ಬೇಕಂದರೆ ನಾವು ಸರ್ಜಾಪುರ ದಂಸಂದ್ರ ಹುಡ್ಕೊಂಡು ಹೋಗಬೇಕು, ಇಲ್ಲ ಈ ಕಡೆ ವೈಟ್ಫೀಲ್ಡ್ ಕಡೆ ಹೋಗಬೇಕು ಅಂತ. ಅದು ನಮ್ಮೂರಲ್ಲೇ ಸಿಕ್ಕೋವಾಗ ನಮ್ಗೆ ಸಂತೋಷ ತಾನೆ. ನಮ್ಮ ಅಕ್ಕಪಕ್ಕದವ್ರು ಮಾಡಿದಾಗ ಅವ್ರು ಮಾಡವ್ರೆ, ಒಳ್ಳೇದು ಮಾಡಲಿ. ಅವ್ರು ಏನಾದರೂ ಮಾಡಿದ್ರು ಒಂದು ಒಳ್ಳೆ ಗುರಿ ಇದೆ ಅವ್ರಿಗೆ, ಅವರು ಚಾಲೆಂಜಾಗಿ ಮಾಡ್ತಾರೆ. ಏನಾದರೂ ಮಾಡಿದಾಗ ದೇವರೊಳಗೆ ಒಳ್ಳೇದು ಮಾಡಲಿ. ಇನ್ನೊಂದು 10 ಬ್ರಾಂಚ್ ಓಪನ್ ಮಾಡಿ ಅವ್ರ ಬಿಸ್ನೆಸ್ಸಲ್ಲಿ ಡೆವಲಪ್ ಆಗಲಿ. ದೇವರವ್ರಿಗೆ ಆಯುಷ, ಆರೋಗ್ಯ, ಐಶ್ವರ್ಯ ಕೊಟ್ಟು 100 ಕಾಲ ಚೆನ್ನಾಗಿ ಅವ್ರನ್ನ ಕಾಪಾಡಲಿ ನಮ್ಮ ಆರೈಕೆ. ನಮಸ್ತೆ, ನನ್ನ ಹೆಸರು ಪ್ರಕಾಶ್ ಅಂತೇಳಿ. ಸುಮಾರು ಈ ಸುತ್ತಮುತ್ತಲು ಎಲ್ಲೂ ಜಾಗದಲ್ಲಿ ಇಲ್ಲ. ಇವ್ರು ಏನಪ್ಪ ಅಂದ್ರೆ ನಮ್ಮ ಅವರು ಸ್ವಂತ ಹೋಮ್ ಮೇಡ್, ಇವರು ನಾರ್ತ್ ಸ್ಟೈಲ್ ಹೋಮ್ ಮೇಡ್. ಇದು ಈ ಸುತ್ತಮುತ್ತ ಜಾಗದಲ್ಲಿ ನಿಮ್ಗೆ ಈ ಥರ ಟೇಸ್ಟ್ ಸಿಗೋದಿಲ್ಲ. ಜೊತೆಗೆ ಏನಪ್ಪ ಹೈಜಿನಿಕ್ ಇರುತ್ತೆ. ಕಚ್ಚಡ ಗಿಚ್ಚಡ ನಾವು ಏನು ಹಾಕೋದಿಲ್ಲ. ಒಳ್ಳೆ ಟೇಸ್ಟ್ ಆಗಿರ್ತಕ್ಕಂಥ ಚಿಕನ್ನು, ಮಸಾಲೆ ಪದಾರ್ಥಗಳು ಮತ್ತು ಅಕ್ಕಿನ ಅಷ್ಟೇ ಕ್ಲಾಸ್ವರ್ ಅಕ್ಕಿಗಳನ್ನು ನಾವು ಹಾಕ್ತೀವಿ. ಕಳಪೆ ಮಟ್ಟದ ಅಕ್ಕಿಗಳನ್ನು ಹಾಕೋದಿಲ್ಲ. ಈಗ ಸುಮಾರು 10 ವರ್ಷದಿಂದ ಬೇರೆ ಕಡೆ ಮಾಡ್ತಾಯಿದ್ದೀವಿ. ಇದೊಂದು ಬ್ರಾಂಚ್ ಓಪನ್ ಮಾಡಿದ್ದೀವಿ. ಜನ ನಮ್ಮ ಹುಡ್ಕೊಂಬರ್ತಾರೆ. ಯಾಕಂದ್ರೆ ಟೇಸ್ಟು, ಹೈಜೆನಿಕ್ಕು ಮತ್ತು ಕ್ಲೀನಿಂಗು ಅದು ಮೋಸ್ಟ್ ಇಂಪಾರ್ಟೆಂಟ್. ನಮ್ಮ ದುಡ್ಡೆಲ್ಲ ಇಂಪಾರ್ಟೆಂಟು. ಜನಗಳನ್ನು ಎಷ್ಟು ನಾವು ಟೇಸ್ಟಾಗಿ ಕೊಡ್ತೀವಿ, ಆರೋಗ್ಯ ದೃಷ್ಟಿಯಿಂದ ನಾವು ಯಾವುದು ಸೋಡಾ ಗಿಡ ಗ್ಯಾಸ್ಟ್ರಿಕ್ ಆಗೋ ಥರ ಅದು ಪದಾರ್ಥಗಳು ಹಾಕೋದಿಲ್ಲ. ಏನು ನಿಜವಾದಂಥ ಪದಾರ್ಥಗಳು, ಸಾಂಬಾರು ಪದಾರ್ಥಗಳಿದೆ, ಅವುಗಳು ಯೂಸ್ ಮಾಡಿಕೊಂಡು ದೊಣ್ಣೆ ಬಿರಿಯಾನಿಯನ್ನು ನಡೆಸ್ತಾ ಇದ್ದೀವಿ. ದಯವಿಟ್ಟು ಬನ್ನಿ, ಒಂದ್ಸಲ ಟೇಸ್ಟ್ ಮಾಡಿ. ನೀವೇ ಹೇಳ್ತೀರಾ, ನೀವು ಹೊಸಕೋಟೆ ಕಡೆ ಅಥವಾ ಕೋಲಾರ ಕಡೆ ನೀವು ಹುಡ್ಕೊಂಡು ಹೋಗ್ತೀರಾ. ಇಲ್ಲೊಂದು ಬಂದರೆ ನೀವು ಕೂಡ ನಮ್ಮ ಹೋಟ್ಲಿಗೆ ದೊಣ್ಣೆ ಬಿರಿಯಾನಿ ಮನೆಗೆ ಹುಡ್ಕೊಂಬರ್ತೀರಾ. ಜೊತೆಗೆ ಇಲ್ಲಿ ಬಿರಿಯಾನಿ ಅಂದರೆ ಫೇಮಸ್. ಇದು ಚಿಕನ್ ಕಬಾಬ್, ಬಿರಿಯಾನಿ ಮತ್ತು ಕಾಲ್ ಸೂಪು, ಮಟನ್ ಬಿರಿಯಾನಿ ಫೇಮಸ್. ಇಲ್ಲಿ ಜನ ಹುಡ್ಕೊಂಬಂದು ತಿಂದೋಗ್ತಾರೆ. ದಯವಿಟ್ಟು ನೀವು ಈ ಚಾನಲ್ ನೋಡ್ತಿರ್ತ ನಮ್ಮ ಸ್ನೇಹಿತರು, ಪ್ರೇಕ್ಷಕರು, ನಮ್ಮ ಹಿತ ಬಾಂಧವರು ಎಲ್ಲರೂ ಬಂದು ಈ ಒಂದು ಸಲ ಟೇಸ್ಟ್ ಮಾಡಿ. ನಮಗೂ ಕೂಡ ನಿಮ್ಮ ಆಶೀರ್ವಾದ ಇರಲಿ. ನೀವೇ ನಮ್ಮ ಆ ಬೆಂಬಲ. ಮತ್ತು ಜೊತೆಗೆ ಸೋಮಣ್ಣವರಾಗಲಿ, ನಮ್ಮ ಗೋಪಿ ಆಗಲಿ, ರಾಜಗೋಪಾಲರಾಗಲಿ, ಎಲ್ಲ ನಮ್ಮ ಹಿತ ಸ್ನೇಹಿತರು ಎಲ್ಲರೂ ಈ ಊರಿನಲ್ಲಿ ಇರ್ತಕ್ಕಂಥ ಎಲ್ಲ ನನ್ನ ಸ್ನೇಹಿತರು ಕೂಡ ನಮಗೆ ಸಪೋರ್ಟ್ ಆಗಿದ್ದಾರೆ. ನಾವು ಕೂಡ ಅವರಿಗೆ ಅದೇ ರೀತಿಯಾಗಿ ಬೆನ್ನೆಲುಬಾಗಿ ನಿಂತಿದ್ದೀವಿ. ಸೋಮಣ್ಣ ಅವ್ರು ನಮ್ಮ ಕ್ಲಾಸ್ಮೇಟು, ಗೋಪಿಯವರು ಅಷ್ಟೇ. ಅದ್ರ ಜೊತೆಗೆ ಎಲ್ಲ ನನ್ನ ಸ್ನೇಹಿತರು ಕೂಡ ನಮಗೆ ಸಪೋರ್ಟಾಗಿ ನಿಂತ್ಕೊತಾರೆ. ನಮ್ಮ ಅವರು, ನಮ್ಮ ಅಕ್ಕವರ ಯಜಮಾನರು ಓಪನ್ ಮಾಡಿರೋದು, ಸದಾ ಅವ್ರಿಗೆ ನಾವು ಬೆಂಬಲಾಗಿ ನಿಂತ್ಕೊತೀವಿ. ನಮ್ಮ ಸ್ನೇಹಿತರು ಅಷ್ಟೇ. ಇದೇ ರೀತಿಯಾಗಿ ಒಂದು 10 ಬ್ರಾಂಚ್ಗಳು ಓಪನ್ ಆಗಲಿ ಅಂತೇಳಿ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಕಬಾಬು ನಾವು ಮಸಾಲೆ ಐಟಮ್ಗಳನ್ನು ಚೆನ್ನಾಗಿ ನೀಟಾಗಿ ಹಾಕ್ತೀವಿ. ಬೇರೆ ಯಾವುದೋ ಕಚಡ ಚಿಕನ್ ಅದು ಇದು ಹಾಕೋದಿಲ್ಲ. ಒಳ್ಳೆ ಟೇಸ್ಟ್ ಆಗಿರ್ತಕ್ಕ ಚಿಕನ್ನು ಮತ್ತು ಮಸಾಲೆ ಐಟಮ್ಗಳು ಮಾತ್ರ ನಾವು ಹಾಕ್ತೀವಿ. ಹೋಮ್ ಮೇಡ್ ಅದು ಎಲ್ಲನೂ ಹೋಮ್ ಮೇಡ್ ಸಾಂಬಾರು ಪದಾರ್ಥಗಳು ಹಾಕಿ ಚಿಕನ್ ಕಬಾಬ್ ಮಾಡ್ತೀವಿ. ಮಟನ್ ಬಿರಿಯಾನಿ ಅಂದರೆ ಎಕ್ಸ್ಟ್ರಾರ್ಡಿನರಿ. ಈ ಮಟನ್ ಬಿರಿಯಾನಿ ತಿಂದು ನೋಡ್ಬೇಕು ಅನ್ಸತಿ. ಬಿಸಿ ಆಗಿದ್ದರೆ 2 ಪ್ಲೇಟ್ ಅಲ್ಲ 3 ಪ್ಲೇಟ್ ಹೊಡಿತೀರ ನೀವು. ಅದೇ ರೀತಿ ಕಡಿಮೆ ರೇಟ್ ಕೂಡ ಇರುತ್ತೆ ನಮ್ಮಲ್ಲಿ. 150 ರೂಪಾಯಿ ಚಿಕನ್ ಬಿರಿಯಾನಿ, 250 ರೂಪಾಯಿ ಮಟನ್ ಬಿರಿಯಾನಿ.
ಅದು ಟೇಸ್ಟ್ ಮಾಡಿ ಬೇರೆ ಕಡೆ 300 ರೂಪಾಯಿ ತಿಂತಾರೆ, ನಾವು ಆ ಥರ ಮಾಡೋದಿಲ್ಲ. ನಮಗೇನು ಇಂಪಾರ್ಟೆಂಟು ಜನ ತೃಪ್ತಿಯಾಗಿ ತಿಂದು ನಮ್ಗೆ ಆಶೀರ್ವಾದ ಮಾಡಿಕೊಟ್ಟು ಅದೇ ಸಾಕು ನಾವು. ಯಾಕಂದರೆ ದುಡ್ಡು ಇವತ್ತು ಹೋಗುತ್ತೆ, ಇವತ್ತು ಬರುತ್ತೆ, ನಾಳೆ ಹೋಗುತ್ತೆ, ಅದೆಲ್ಲ ಇಂಪಾರ್ಟೆಂಟು. ಜನ ತಿಂದ ಮೇಲೆ ಟೇಸ್ಟ್ ಆಗಿದ್ದ ಮೇಲೆ ನಮ್ಮನ್ನು ಆಶೀರ್ವಾದ ಮಾಡಬೇಕು. ನಮ್ಮ ಜನರೇ ನಮಗೆ ಇಲ್ಲಿ ಮೂಲ ದೇವ್ರು ಇದ್ದಂಗೆ ನಮಗೆ. ಆದ್ದರಿಂದ ಎಲ್ಲ ಟೇಸ್ಟ್ ಮಾಡಿ ಬನ್ನಿ. ನಿಮಗೇನು ಟೇಸ್ಟ್ ಸಿಗುತ್ತೆ ಅಥವಾ ನಿಮಗೆ ಅನಿಸಿಕೆಗಳೇನಿದೆ ನಮ್ಗೆ ಹೇಳಿ, ಅದೇ ಥರ ನಿಮಗೆ ಇನ್ನೂ ಹೆಚ್ಚಾಗಿ ಟೇಸ್ಟಾಗಿ ಕೊಡೋದಕ್ಕೆ ನಾವು ಸಹಕಾರ ಮಾಡ್ತೀವಿ ಸರ್. ಸರ್ ಇದು ಮಧುನಗರ ಸೆಕೆಂಡ್ ಸ್ಟೇಜು, ಉಡುಪಿ ಹೋಟ್ಲ್ ನಿಯರು ಆಲ್ದಮರ ಇದೆ, ಮತ್ತು ಗೌರ್ಮೆಂಟ್ ಪ್ರೈಮರಿ ಸ್ಕೂಲ್ ಇದೆ. ನೀವು ಬನ್ನಿ, ಟೇಸ್ಟ್ ಮಾಡಿ. ಇನ್ನೊಂದ್ಸತಿ ಹೇಳ್ತೀನಿ, ಮಧುನಗರ ಸೆಕೆಂಡ್ ಸ್ಟೇಜು ನಿಯರ್ ಗೌರ್ಮೆಂಟ್ ಪ್ರೈಮರಿ ಸ್ಕೂಲ್, ಜೊತೆಗೆ ಉಡುಪಿ ಹೋಟ್ಲ್ ಇದೆ, ಟರ್ನಿಂಗಲ್ಲೇ ಇದೆ, ಆಲ್ದಮರ ಟರ್ನಿಂಗಲ್ಲಿದೆ. DBM ದೊಣ್ಣೆ ಬಿರಿಯಾನಿ ಮನೆ. ಪ್ಲೀಸ್ ಒಂದ್ಸರಿ ವಿಸಿಟ್ ಮಾಡಿ, ಟೇಸ್ಟ್ ಮಾಡಿ ಸರ್ ಪ್ಲೀಸ್. ಬೆಳಗ್ಗೆ 9ರಿಂದ ಸಂಜೆ ರಾತ್ರಿ 8 ಗಂಟೆವರೆಗೂ ಇರುತ್ತೆ ಸರ್. ಸೋಮವಾರ ಹಾಲಿಡೇ ಇರುತ್ತೆ, ರಿಮೇನಿಂಗ್ ಡೇಸ್ ಎಲ್ಲ ಓಪನ್ ಆಗಿರುತ್ತೆ. ಆಲ್ ದ ಬೆಸ್ಟ್. ದೊಣ್ಣೆ ಬಿರಿಯಾನಿ ಮನೆ.